ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೆಲವು ಬದುಕಿಗೆ ಹತ್ತಿರವಾದಂಥ ಮತ್ತು ನಮ್ಮ ಬದುಕಿಗೆ ಅದು ಸೂಕ್ತವಾದಂಥ ಕೆಲವು ನಿತ್ಯ ಸತ್ಯಗಳನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಏನಾದರೂ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ವಿವಿಧ ಮಾಹಿತಿ ಉಳ್ಳಂಥ ವಿಡಿಯೋವನ್ನು ಹಾಕ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದ್ದಿಸಿ ಖಂಡಿತವಾಗಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಬರಬೇಡ. ಆಗ ಮಾತ್ರ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ತಿಳಿಸ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಿಮ್ಮ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬಿದ್ದಿರೊಂದು ದಿನ ಬ್ರಹ್ಮನಿಗೆ ಎದುರಾಗಿ ಬೇಸರದಿಂದ ಕೇಳುತ್ತಂತೆ, ಬೇಕಿತ್ತೆ ಈ ನಿನ್ನ ಸೃಷ್ಟಿಯೊಳಗೆ ನನ್ನದೊಂದು ಪಾತ್ರ, ಹೂವಿಲ್ಲ, ಹಣ್ಣಿಲ್ಲ, ದನಿದು ಬಂದವರಿಗೆ ನೆರಳೂ ನೀಡಲಾಗಲಿಲ್ಲ ಅಂತ. ಅದಕ್ಕೆ ಬ್ರಹ್ಮ ಹೀಗೆ ಹೇಳ್ತಾರಂತೆ, ಯಾಕೆ ಸಾಧ್ಯ ಇಲ್ಲ, ಮನಸ್ಸು ಮಾಡಿ ನೋಡು ಒಮ್ಮೆ ಅಂತ. ಆಗ ಬಿದಿರು ಹಠ ಹಿಡಿದು ಬೆಳೆಯುತ್ತಂತೆ. ಅದು ಏನಾಯಿತು, ಬಟ್ಟೆ ಹಾಕುವ ಕೋಲು ಆಯ್ತಂತೆ, ಕೃಷ್ಣನ ಕೈಯಲ್ಲಿ ಕೊಳಲು ಆಯ್ತಂತೆ, ಮಕ್ಕಳ ತೂಗುವ ತೊಟ್ಟಿಲು ಆಯ್ತಂತೆ, ಸುಮಂಗಲಿಯರು ಕೊಡುವ ಬಾಗಿನಕ್ಕೆ ಮೊರವಾಯ್ತಂತೆ, ಬಡವರ ಗುಡಿಸಲಿಗೆ ನೆರಳಾಯ್ತಂತೆ, ಬಿದಿರಿನ ಬುಟ್ಟಿ ಆಯ್ತಂತೆ, ಮನುಷ್ಯನಿಗೆ ಗುಟ್ಟು ಹೇಳಿತಂತೆ, ನನ್ನಿಂದ ಏನಾಗದು ಎಂದು ಕೈ ಚೆಲ್ಲಿಗೆ ಹೋಗಬೇಡ ಮನುಜ, ಮನಸ್ಸು ಮಾಡಿ ನೋಡು ಒಮ್ಮೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ನಮ್ಮಿಂದ ಏನು ಸಾಧ್ಯ ಇಲ್ಲ ಅಂತ ಕೂತ್ಕೋಬಾರ್ದು. ಏನೋ ಒಂದು ಆಗುತ್ತೆ ಅಂತ ಮುಂದೆ ನಡೆದರೆ ಖಂಡಿತವಾಗ್ಲೂ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬಹುದು ಅಲ್ವಾ? ಹಾಗೆಯೇ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕಂತೆ, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕಂತೆ, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ಸಂಬಂಧಿಗಳ ಜೊತೆಯಲ್ಲಿ ಸಂಸ್ಕಾರದಿಂದಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಯನಂತಿರಬೇಕು. ಹೀಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಇಡೀ ಪ್ರಪಂಚವೇ ಬೆರಗಾಗಿ ನೋಡಬೇಕು ಅಷ್ಟೇ ಅಲ್ವಾ? ನಾವು ಹೋದ ನಂತರ ಉಳಿಯೋದೇನು ಗೊತ್ತಾ? ನಮ್ಮ ಒಳ್ಳೆತನ ಮಾತ್ರ. ಹಾಗೆಯೇ ಒಳ್ಳೆತನ ಮಾಡಿದರೆ ಮಾತ್ರ ಅದು ಶಾಶ್ವತವಾಗಿ ಉಳಿಯುತ್ತೆ. ನಾವು ಹೋದ ನಂತರ ಕೂಡ ಜನರು ನಮ್ಮನ್ನು ಜ್ಞಾಪಿಸ್ತಾನೇ ಇರ್ತಾರೆ ಅಲ್ವಾ? ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ, ನಿಯತ್ತಾಗಿ ದುಡಿಯುವವರನ್ನು ಕಂಡರೆ ಆಡಿಕೊಳ್ಳುವವರು ಬಹಳ ಜನ ಇರ್ತಾರೆ. ಹಾಗಂತ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಬಾರ್ದು. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿರ್ತಾನೆ. ಒಬ್ಬರಿಗೆ ನಿಯತ್ತಾಗಿರುವ ಕೆಲಸ ಕೊಟ್ಟಿದ್ದಾನೆ, ಇನ್ನೊಬ್ಬರಿಗೆ ಆಡಿಕೊಳ್ಳುವ ಕೆಲಸ ಕೊಟ್ಟಿದ್ದಾನೆ. ಅಷ್ಟೇ. ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಅಷ್ಟೇ. ಮನಸ್ಸು ದುರ್ಬಲ ಆಗಿರುವಾಗ ಸನ್ನಿವೇಶಗಳೇ ಸಮಸ್ಯೆಗಳಾಗಿ ಪರಿವರ್ತನೆಯಾಗುತ್ತವೆ. ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಕೂಡ ಸವಾಲಾಗುತ್ತವೆ. ಮನಸ್ಸು ಪ್ರಬಲವಾಗಿದ್ದಾಗ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗುತ್ತೆ. ಇದೇ ಜೀವನ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆಯೇ ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸ್ತೇನೆಂಬ ಛಲ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು. ಜೀವನದಲ್ಲಿ ನಾವು ತಿಳಿದು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ನಾವು ಅಂದರೆ ಲೆಕ್ಕಕ್ಕೆ ಇಲ್ಲ ಅನ್ನುವವರನ್ನು ನಾವು ಲೆಕ್ಕಕ್ಕೆ ಇಲ್ಲದಷ್ಟು ಇಷ್ಟಪಡುವುದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ಬದುಕಿಗೆ ನಮಗೆ ಒಂದು ಪಾಠ, ಅಥವಾ ನಮ್ಮ ಬದುಕಿನಲ್ಲಿ ನಾವು ಮಾಡುವಂಥ ಇದೇ ನಿತ್ಯ ಸತ್ಯಗಳು ಅಲ್ವಾ? ಖಂಡಿತವಾಗ್ಲೂ ಇದು ಸತ್ಯವಾದಂಥ ಮಾತುಗಳು. ಹಾಗೆಯೇ ಇನ್ನೊಂದು ನೋಡೋದಾದರೆ, ಇನ್ನೊಬ್ಬರಿಗಾಗಿ ನಾವು ಎಂದಿಗೂ ಬದಲಾಗಬಾರ್ದು. ನಮ್ಮನ್ನು ನಿಜವಾಗಿಯೂ ಪ್ರೀತಿಸುವ, ಗೌರವಿಸುವ ವ್ಯಕ್ತಿಗಳು ನಮ್ಮನ್ನು ನಾವು ಇರುವಂತೆ ಒಪ್ಪಿಕೊಳ್ಳಬಲ್ಲರು.